ವಿಜಯಪುರ ಜಿಲ್ಲೆಯ ಜನರು ಬಿಸಿಲ ಬೇಗೆಗೆ ತತ್ತರಿಸಿ ಹೋಗಿದ್ದಾರೆ. ಈ ನಡುವೆ ಬಿಸಿಲಿಗೆ ಹೋಗೋ ಜನರ ದಣಿವು ತಣಿಯಲು ತಂಪಾದ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಮನಗುಳಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಪಟ್ಟಣದ ಹಲವು ಕಡೆ ಅರವಟಿಕೆಗಳನ್ನು ಇಡುವ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಪಟ್ಟಣದ 10 ಕಡೆಗಳಲ್ಲಿ ತಂಪು ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಜಿಲ್ಲೆಯಾದ್ಯಂತ ನಗರಸಭೆ, ಪುರಸಭೆಗಳು ಬಿಸಿಲಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಜನರು ಅಭಿಪ್ರಾಯಪಟ್ಟಿದ್ದಾರೆ. ಮಲ್ಪೆ ಮೀನುಗಾರಿಕಾ ಬಂದರಿನಲ್ಲಿ ಮಹಿಳೆ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಿಬ್ಬರು ಆರೋಪಿಗಳು ರಿಲೀಸ್ ಆಗಿದ್ದಾರೆ. ಪಾರ್ವತಿ ಮತ್ತು ಲೀಲಾ ಅವರನ್ನು ಬಿಡುಗಡೆಗೊಳಿಸುವಂತೆ ಹೈಕೋರ್ಟ್ ಆದೇಶಿಸಿದೆ. ಬಂಧನ ಪ್ರಶ್ನಿಸಿ ಆರೋಪಿಗಳು ಸಲ್ಲಿಸಿದ ತಕರಾರು ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಆರೋಪಿಗಳಿಗೆ ಷರತ್ತುಬದ್ಧ ಜಾಮೀನು ನೀಡಿದೆ. ಇನ್ನೊಬ್ಬ ಆರೋಪಿಯ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಹಂತದಲ್ಲಿದೆ. ಈಗಾಗಲೇ ಪ್ರಕರಣ ಮತ್ತೆ 3 ಆರೋಪಿಗಳಾದ ಲಕ್ಷ್ಮಿ, ಶಿಲ್ಪಾ ಹಾಗೂ ಸುಂದರ್ಗೆ ಹೈಕೋರ್ಟ್ ಜಾಮೀನು ನೀಡಿತ್ತು. ಚೆನ್ನೈ ಹೈಕೋರ್ಟ್ ತಮಿಳುನಾಡಿನ ನೀಲಗಿರಿ ಜಿಲ್ಲೆಗೆ ಹೋಗಲು ಇ ಪಾಸ್ ಕಡ್ಡಾಯಗೊಳಿಸಿದೆ. ಇ ಪಾಸ್ ಅನ್ವಯ ನಿತ್ಯ 6,000 ವಾಹನಗಳಿಗಷ್ಟೇ ಪ್ರವೇಶಕ್ಕೆ ಅವಕಾಶ ಇದೆ. ಆದರೆ ಈಗ ಬೇಸಿಗೆ ಕಾಲ, ಶಾಲಾ ಕಾಲೇಜುಗಳಿಗೆ ರಜೆ ಕೂಡ ಬಂದಿದೆ. ನಿತ್ಯ ಏನಿಲ್ಲ ಅಂದ್ರೂ 25,000ಕ್ಕೂ ಹೆಚ್ಚು ವಾಹನಗಳು ನೀಲಗಿರಿ ಜಿಲ್ಲೆಗೆ ಆಗಮಿಸುತ್ತವೆ. ಆದರೆ ಇ ಪಾಸ್ ಜಾರಿ ಅನ್ವಯ 6,000 ವಾಹನಗಳಿಗಷ್ಟೇ ಪ್ರವೇಶ ಅವಕಾಶ ಇದೆ. ಕೋರ್ಟ್ ಆದೇಶದಿಂದ ವ್ಯಾಪಾರ ವಹಿವಾಟು, ಪ್ರವಾಸೋದ್ಯಮ ಸೇರಿದಂತೆ ಅನೇಕ ಕ್ಷೇತ್ರಗಳ ಮೇಲೆ ಇ ಪಾಸ್ ವಿತರಣೆ ಪರಿಣಾಮ ಬೀರಿದೆ. ವ್ಯಾಪಾರ ವಹಿವಾಟು ನಡೆಸೋರಿಗೆ ಸಂಕಷ್ಟ ಎದುರಾಗಿದೆ. ಇದರಿಂದ ಇ ಪಾಸ್ ಸಂಪೂರ್ಣ ರದ್ದುಗೊಳಿಸಬೇಕು. ಹಿಂದಿನಿಂದ ನಡ್ಕೊಂಡು ಬಂದಿರೋ ರೀತಿಯಲ್ಲಿ ಎಲ್ಲಾ ವಾಹನಗಳಿಗೂ ಪ್ರವೇಶಾವಕಾಶ ಕೊಡಬೇಕು ಅಂತ ಆಗ್ರಹಿಸಿ ಏಪ್ರಿಲ್ 2ರಂದು ನೀಲಗಿರಿ ಜಿಲ್ಲೆಯಾದ್ಯಂತ ಬಂದ್ ಮಾಡಲು ವ್ಯಾಪಾರಿ ಸೇರಿದಂತೆ ನಾನಾ ಒಕ್ಕೂಟಗಳು ಕರೆ ಕೊಟ್ಟಿದೆ. ಕಾಫಿ ನಾಡು ಚಿಕ್ಕಮಗಳೂರಿನ ಮಲೆನಾಡು ಭಾಗದ 3 ತಾಲೂಕಿನಲ್ಲಿ ಮಂಗನ ಕಾಯಿಲೆ ಆತಂಕ ಹೆಚ್ಚಾಗಿದೆ. ಮಳೆ ಆರಂಭ ಆದರೆ ಕೆಎಫ್ಡಿ ಸೋಂಕು ಪತ್ತೆಯಾಗುತ್ತೆ. ಸದ್ಯ ಜಿಲ್ಲೆಯಲ್ಲಿ ಕೆಎಫ್ಡಿ ಸೋಂಕಿತರ ಸಂಖ್ಯೆ 50ರ ಗಡಿ ದಾಟಿದೆ. ಹೀಗಾಗಿ ಜನರು ಎಚ್ಚರಿಕೆ ವಹಿಸುವಂತೆ ಆರೋಗ್ಯ ಇಲಾಖೆ ಸೂಚನೆ ನೀಡಿದೆ. ಜೊತೆಗೆ ಕೊಪ್ಪ, ಶೃಂಗೇರಿ, ಎನ್ಆರ್ಪುರದಲ್ಲಿ ಪ್ರತ್ಯೇಕ ವಾರ್ಡ್ಗಳನ್ನು ತೆರೆದಿದ್ದು ಅವಶ್ಯಕ ಬಿದ್ದರೆ ಖಾಸಗಿ ಆಸ್ಪತ್ರೆಯಲ್ಲೂ ಟ್ರೀಟ್ಮೆಂಟ್ ಪಡೆಯೋಕೆ ಸರ್ಕಾರದ ಸವಲತ್ತು ನೀಡಲು ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಲಾಗಿದೆ. ಶಿರಸಿ ತಾಲೂಕಿನ ಬನವಾಸಿಯಲ್ಲಿ ನಡೆಯೋ ಕದಂಬೋತ್ಸವಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಏಪ್ರಿಲ್ 12 ಮತ್ತು 13ರಂದು ನಡೆಯಲಿರುವ ಕದಂಬರ ನೆನಪು ಮತ್ತು ಐತಿಹಾಸಿಕ ಸ್ಥಳ ಬನವಾಸಿಯ ಇತಿಹಾಸ ಸಾರೋ ಉತ್ಸವಕ್ಕೆ ಸಿಎಂ ಚಾಲನೆ ನೀಡಲಿದ್ದಾರೆ. ಇನ್ನು ಕಳೆದ ವರ್ಷ ಕದಂಬೋತ್ಸವ ಆಯೋಜನೆ ಮಾಡಿದ್ದ ಈವೆಂಟ್ ಸಂಸ್ಥೆಗೆ 36 ಲಕ್ಷ ರೂಪಾಯಿ ಹಣವನ್ನು ಇನ್ನೂ ಉತ್ತರ ಕನ್ನಡ ಜಿಲ್ಲಾಡಳಿತ ನೀಡಿಲ್ಲ. ಹೀಗಾಗಿ ಕಾರವಾರ ಶಾಸಕ ಸತೀಶ್ ಸೈಲ್ ಮೊರೆ ಹೋಗಿದೆ ಈವೆಂಟ್ ಸಂಸ್ಥೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.